ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ಇವತ್ತಿನ ಗುರು ಪೂರ್ಣಿಮಾ ವಿಶೇಷ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಸೊ ಹಂಗೆ ಇವತ್ತಿನ ವಿಡಿಯೋ ಪೂರ್ತಿ ನೋಡಿರಿ, ಮತ್ತು ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರ್ರಿ ಏನೆಲ್ಲ ವಿಶೇಷ ಮಾಡೀನಿ ಅಡುಗೆ ಅಂತ ಶೇರ್ ಮಾಡ್ಕೋತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸ್ಕೊಂಡೆ. ಸೊ ನಮ್ಮ ಮನೆಯವರು ಮತ್ತು ಸಿದ್ದು ಧೀರಜ ಎಲ್ಲರೂ ಹೋದರು. ಸೊ ಬಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಇವತ್ತು ನಮ್ಮ ಮನೆಯವರ ಮಾಡಿದ್ರು. ಬೆಳಿಗ್ಗೆ ಜಲ್ದಿನ ನಾನ ಮಾಡಿಬಿಡ್ತೀನಿ ಅಂತಂದು ಹೇಳಿ ಸಿದ್ದು ಹೋದ್ಮೇಲೆ ಕ್ಲೀನಿಂಗ್ ಕೆಲಸ ಮುಗಿಸ್ಕೊತೀನಲ್ರಿ. ಸೊ ಅವಾಗ ಸ್ನಾನ ಮಾಡಿಲ್ಲ, ಪೂಜೆ ಮಾಡಿದ್ರು. ಮತ್ತು ಧೀರಜನು 11 ಗಂಟೆಗೆ ಹೋಗ್ತಾನೆ. ಚಪಾತಿ ಮತ್ತು ಕಡ್ಲಿಕಾಳು ಉಸುಳಿ ಮಾಡಿದ್ದೆ ನೋಡಿರಿ. ಬಹಳ ದಿನ ಆಗಿತ್ತು. ಜವಾರಿ ಕಡ್ಲಿಕಾಳು ಇರ್ತಾವಲ್ಲ ಅದ್ರದ್ದು ಒಂದು ಸ್ವಲ್ಪ ಧೀರಜ್ಗೆ ಮತ್ತು ಟಿಫಿನ್ ಬಾಕ್ಸಿಗೆ ಮಾಡಿದ್ದೆ. ಹಂಗೆ ಒಂದು ಸ್ವಲ್ಪ ಸಾರು ಮಾಡಿದ್ದೆ ಟಿಫಿನಿಗೆ ಅಂತಂದು ಹೇಳಿಬಿಟ್ಟು, ಬ್ರೇಕ್ಫಾಸ್ಟಿಗೆ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರಿಗೆ ಚಪಾತಿ ಮತ್ತು ಕಡ್ಲಿಕಾಳು ಉಸುಳಿ ಮತ್ತು ಕಡ್ಲಿಕಾಳು ಸಾರೂ ಮಾಡೀನಿ. ಸೊ ಬೆಳಿಗ್ಗೆ ಎಲ್ಲ ರುಬ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಕಡ್ಲಿಕಾಳು ಪಲ್ಯ ಅಂತೂ ಮಸ್ತ್ ಅಂದ್ರೆ ಮಸ್ತಾಗೈತೆ ಅಂದ್ರೆ. ಸೊ ಆ್ಯಕ್ಚುಲಿ ಬಂದು ಇವತ್ತು ಗುರುಪೂರ್ಣಿಮಾ ಅಲ್ರಿ. ಸೊ ಅದ್ರ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಡಕತ್ತೀವಿ. ಸೊ ಮಾರ್ನಿಂಗ್ ರೂಟೀನ್ ಇಷ್ಟೆಲ್ಲ ಇರ್ತದೆ ನೋಡ್ರಿ. ಒಂದು ಟಿಫಿನ್ ಬಾಕ್ಸು, ಧೀರಜಿಗೂ ಸಿದ್ದು ಮನೆಗೆ ಬ್ರೇಕ್ಫಾಸ್ಟು, ಮತ್ತು ಧೀರಜ ಚಪಾತಿ ಬಡ, ಯಾಕಂದರೆ ಟಿಫಿನಿಗೂ ಚಪಾತಿ ಒಯ್ತಾನಲ್ಲ. ಮತ್ತು ಅವನಿಗೆ ತೋಸಿದ ಅವಲಕ್ಕಿ ಮಾಡಿಕೊಟ್ಟೆ. ಒಂದು ಸ್ವಲ್ಪ ಕಂದ ಪೋಹೆ ಅಂತೀವಲ್ಲ, ಸೊ ಒಂದು ಸ್ವಲ್ಪ ಅವನಿಗೆ ಅಂದರೆ ಲೇಟಾಗಿ ಹೋಗ್ತಾನೆ. ಸೊ ನಮ್ಮ ಮನೆಯವ್ರು ಜಲ್ದಿನ ಹೋಗ್ಬೇಕಿತ್ತು. ಅವರಿಗೆ ಚಪಾತಿ ಎಲ್ಲ ಬಾಕ್ಸಿಗೆಲ್ಲ ಮಾಡೋಕ್ಕಿದ್ದಾನೆ. ಹಂಗೆ ಒಂದೆರಡು ಚಪಾತಿ ಮಾಡಿಬಿಟ್ಟೆ. ಚಪಾತಿ ಮತ್ತು ಕಡಲೆಕಾಳು ಉಸಳಿ ಮತ್ತು ಕಡಲೆಕಾಳು ರಸನೂ ಆಗಿತ್ತು ಆಲ್ರೆಡಿ. 9 ಗಂಟೆ ಅಷ್ಟೊತ್ತಿಗೆ ಸೊ ಅವರೆಲ್ಲ ತಿಂದು ಹೋದರು. ಅದಾದಮೇಲೆ ಮತ್ತು ನನ್ನೆಲ್ಲ ಒಂದು ಸ್ವಲ್ಪ ನಂದೆಲ್ಲ ಸ್ನಾನ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತು ಟಿಫಿನ್ ಎಲ್ಲ ಮುಗಿಸಿ ಪೂಜೆ ಅಂತೂ ಬೆಳಗ್ಗೆ ಮಾಡಿದ್ರಲ್ಲ ಮನೆಯವರು. ಬರ್ತೀನಿ ಇವತ್ತೇ ಮಷಿನಿಗೆ ಹಾಕಲಿಲ್ಲ. ಸೊ ಹೀಗಾಗಿ ಅವರೆಲ್ಲ ಹೋದ್ಮೇಲೆ ಮತ್ತು ನಾನು ಬ್ಲಾಗನ್ನು ಶುರು ಮಾಡಿ ನೋಡ್ರಿ. ಶೇಂಗಾಕಾಳು ಹುರಿದಿಟ್ಕೊಂಡೆ. ಆ್ಯಕ್ಚುಲಿ ಇವತ್ತು ನಂದು ಉಪವಾಸ ಇತ್ತು ನೋಡ್ರಿ. ಸ್ವಲ್ಪ ಶೇಂಗಾಕಾಳು ಹುರಿದು ಇಟ್ಕೊಂಡು ಶೇಂಗಾಕಾಳು ಬೆಲ್ಲ ಹಿಂಗೆ ತಿಂದ್ರಂತು ಅಂತಂದು ಹೇಳಿ ಅವ್ರದ 3 ಜನದ ಅಡಿಗೆ ಇತ್ತಂದರೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿನೂ ಕಲಿಸಿರ್ತೀನಿ. ಸೊ ಸಿದ್ದುಗೆ ಈ ಥರ ಗ್ರೇವಿಗಳು ಇದ್ದಂದ್ರೆ ಭಾಳ ಲೈಕ್ ಆಗತ್ತೆ. ಚೋಲೆ ಅನ್ಕೋತಿರ್ತಾನೆ. ಸಣ್ಣದು ಕರೆ ಕಡ್ಲಿಕಾಳು ಮತ್ತು ನಮ್ಮ ಇನ್ನೊಂದು ಜವಾರಿ ಕಾಳು ಬರ್ತಾವಲ್ರಿ, ಬ್ರೌನ್ ಕಲರ್ ಇರ್ತಾವಲ್ಲ, ಅದ್ರ ಪಲ್ಯ ಅಂತ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ. ಇನ್ನು ದೊಡ್ಡ ಚೋಲೆ ಅಂತೂ ಚೆನ್ನ ಅಂತೂ ದೊಡ್ಡದು ಇರುತ್ತಲ್ಲ, ಸೊ ಕಾಬುಲಿ ಜನ ಅಂತೀವಿ ನೋಡ್ರಿ, ಅದ್ರದ್ದಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಇಬ್ಬರು. ಸೊ ಚಪಾತಿ ಮತ್ತು ಕುಲ್ಚಾ ಏನಾದರೂ ಮಾಡಿಕೊಡ್ರಿ ತಿಂತಾರೆ. ಸೊ ನೀವು ಮಧ್ಯಾಹ್ನ ನೋಡಿ ಅನ್ನಕ್ಕೆ ಇಡ್ತೀನಿ. ಯಾಕಂದರೆ ನಾನು ಮತ್ತು ನಮ್ಮ ಸಿದ್ದು ಅಷ್ಟೇ ಮಧ್ಯಾಹ್ನಕ್ಕೆ ನಂದು ಉಪವಾಸ. ಹೀಗಾಗಿ ಇನ್ನು ಸ್ವಲ್ಪ ನೈವೇದ್ಯಕ್ಕೆ ಅಂತಂದು ಹೇಳಿಬಿಟ್ಟು ಇಷ್ಟ ಆಯ್ತು ನೋಡ್ರಿ. ಈಗ ಸ್ವಲ್ಪ ಪಾತ್ರೆ ಎಲ್ಲ ನಾವು ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಇನ್ನು ನೈವೇದ್ಯಕ್ಕೆ ಅಂತಂದು ಹೇಳಿ ಒಂದು ಸ್ವಲ್ಪ ಖೀರ್ ಮಾಡೋಕ್ಕಾಗ್ತೀನಿ. ಗುರುಪೂರ್ಣಿಮಾ ಸ್ಪೆಷಲ್ ಏನು ಮಾಡತ್ತೀನಿ ಅಂತ ಶೇರ್ ಮಾಡ್ಕೊತೀನಿ ನಿಮಗೆ. ಸಾಮಾನ್ಯವಾಗಿ ಎಲ್ಲ ನಾರ್ಮಲ್ ಹಾಲಿನಾಗ ಮಾಡ್ತಿರ್ತೀವಿ. ಇವತ್ತು ನಾನು ಹಾಲಿನ ಪೌಡರ್ ಇರುತ್ತಂದರೆ ಅದನ್ನ ಬಳಸ್ಕೊಂಡು ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಹಾಲು. ಸೊ ಹಾಲಿನ ಪೌಡರ್ ಅದನ್ನು ಉಪಯೋಗಿಸ್ಕೊಂಡು ನಾನು ಮಾಡತ್ತೀನಿ ನೋಡ್ರಿ. ಇವತ್ತು ಇಲ್ಲೇ ಆಲ್ರೆಡಿ ನಾನು ಸೊ ನಿಮ್ಗೆ ತೋರ್ಸಾಕತ್ತೀನಿ. ಇಲ್ಲೇ ಸೊ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಉಕ್ಕಕ್ಕೆ ಬಂದ್ಬಿಟ್ಟೈತೆ ನೋಡ್ರಿ. ಆಲ್ರೆಡಿ ಒಂದು ಸ್ವಲ್ಪ ಇವಾಗ ಉಪ್ಪಿಗೆ ಬಿಡ್ತಿತ್ತು. ಸೇವೆ ಇದು ಮಾಡಕತ್ತೀನಿ. ಏನಂದರೆ ಹಾಲೆಲ್ಲ ರೆಡಿ ಮಾಡ್ಕೊಂಡಿನಿ. ಇನ್ನು ಒಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊತೀನಿ. ಒಂದಿಷ್ಟು ಪಾತ್ರೆ ಒಳಗೆ ಅವೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸೊ ಇಷ್ಟಿರ್ತದೆ ನೋಡ್ರಿ ಬೆಳಗ್ಗೆ ಕೆಲಸ ಅಂತಂದ್ರೆ ಇದು ಮುಗಿಸ್ಕೊಂಡು ಇಲ್ಲಾಂದ್ರೆ ಪಾತ್ರೆ ಈಗ ಏನಾದರೂ ನೈವೇದ್ಯ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಟ್ಟಿ ಕ್ಲೀನ್ ಇತ್ತಂದ್ರೆ ಚಲೋ ಅನ್ಬೇಕಲ್ಲ. ಹೀಗಾಗಿ ಕಡೆ ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ನಾನು ಹಾಲು ಕಾಯಕ್ಕೆ ಇಟ್ಕೊಂಡು ಈ ಕಡೆ ಎಲ್ಲ ಪಾತ್ರೆ ಎಲ್ಲ ಒಂದು ಸ್ವಲ್ಪ ಪಲ್ಯ ಗಿಲ್ಯ ಎಲ್ಲ ಜಾಸ್ತಿ ಮಾಡಿ ಬೆಳಗ್ಗೆ ಟಿಫಿನ್ ಬಾಕ್ಸ್ ಕಟ್ಟಿದ ಮೇಲೆ ಏನಾಗ್ತದೆ ಅಂದರೆ ಸ್ವಲ್ಪ ಬಿಟ್ಟಿರ್ತದಲ್ಲ. ಸ್ವಲ್ಪ ಉಳಿದಿಲ್ಲ ನಾನು ಇದು ಮಾಡಿ ಇಟ್ಬಿಡ್ತೀನಿ. ಸೊ ಈ ಕಡೆ ಇನ್ನು ಖೀರ್ ಮಾಡ್ತೀನಿ. ಖೀರ್ ಮಾಡೋದು ಹೆಂಗೆ ಅಂತ ಶೇರ್ ಮಾಡ್ಕೊತೀನಿ ಬನ್ನಿ. ಹಾಲು ಮಾಡಿಟ್ಕೊಂಡಿದ್ದೀನಿ ಅಂದರೆ ಮತ್ತೊಂದು ಸತಿ ಬಿಸಿ ಮಾಡ್ಕೊತೀನಿ. ಈಗ ನಾನು ಒಂದು ಸೈಡ ಶಾವಿಗೆ ಹುರ್ಕೋತೀನಿ. ಶಾವಿಗೆನ
ಶಾವ್ಗಿನ ಹಿಂಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಸಣ್ಣಕ್ಕೆ ಮುರ್ಕೋತೀನಿ, ಇನ್ನೂ ಚೆಂದಾಗಿ ಹುರ್ಕೋತೀನಿ. ಸುಮಾರು ಸತಿ ನಾನು ಖೀರು ಶೇರ್ ಮಾಡ್ಕೊಂಡಿದ್ರಿ ಬ್ಲಾಗ್ನಾಗ. ಬಟ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಕತ್ತಿದ್ನಲ್ಲ, ಗುರು ಪೂರ್ಣಿಮಾ ಸ್ಪೆಷಲ್ ಅಂತಂದು ಹೇಳಿಬಿಟ್ಟು ಮಾಡಕತ್ತೀನಿ. ಇದಕ್ಕೆ ಹಾಲಿನೊಳಗೆ ನಾನು MTR ಬಾದಾಮ್ ಪೌಡರ್ ಮಿಕ್ಸ್ ಇರ್ತೈತಲ್ಲ ಅದನ್ನು ನಾನು ಮಿಕ್ಸ್ ಮಾಡ್ತೀನಿ. ಸೊ ಈಗ ಇದನ್ನ ಪಟ ಹುರ್ಕೋತೀನಿ. ಸೊ ಇಲ್ಲೇ ತುಪ್ಪ ಹಾಕಿ ಹುರ್ಕೊಳಕತ್ತೀನಿ ನೋಡ್ರಿ. ಇದು ಹುರ್ಕೊತಿದ್ದಂಗೆ ಒಂದು ಸೈಡ್ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಶಾವಿಗೆ ಹುರ್ಕೊಂಡಿನಿ ನೋಡ್ರಿ. ಈಗ ಬ್ರೌನಾಗಿ ಒಂದು ಥರ ಹುರ್ಕೋಬೇಕು ಶಾವಿಗೆ. ಕರ್ಗೆಲ್ಲ ಹೊತ್ತಿಲ್ಲ ನೋಡ್ರಿ, ಎಷ್ಟು ಮಸ್ತ್ ಹುರ್ತಾವು. ಸೊ ಈ ಸೈಡ್ ಏನು ಮಾಡತ್ತೀನಿ ಅಂದ್ರೆ ಹಾಲು ಮತ್ತು ಬಿಸಿಗೆ ಇಟ್ಕೊಂಡಿನಿ. ಸ್ವಲ್ಪ ಏಲಕ್ಕಿ ಕೊಟ್ಟಿಟ್ಕೊಂಡಿದ್ದೆ, ಅದು ಹಾಕಿ ನೋಡ್ರಿ. ಈಗ ಇಲ್ಲ ಒಂದು ಸೈಡೆಲ್ಲ ಡ್ರೈ ಫ್ರೂಟ್ಸು ಹುರ್ಕೋತೀನಿ. ಬರೀ ನಮ್ಮ ಮನ್ಯಾಗ ಅದು ಏನದು ದ್ರಾಕ್ಷಿ ಅದು ಏನು ತಿನ್ನಂಗಿಲ್ಲ ರೀ, ಬರೀ ಗೋಡಂಬಿ ಹಾಕಬೇಕು. ಸೊ ಹೀಗಾಗಿ ಗೋಡಂಬಿ ಅಷ್ಟು ಫ್ರೈ ಮಾಡ್ತೀನಿ. ಏನು ಮಾಡ್ತೀನಲ್ರಿ, ಒಂದು MTR ಬಾದಾಮ ಪೌಡ್ರ್ ಹಾಕ್ತೀನಿ. ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅನ್ನೋದಕ್ಕೆ ಅಷ್ಟು ಹಾಕೋದು ನಾನು. ಹಾಕಬೇಕು ಅಂದರೆ ಹಾಲಿನೊಳಗೆಲ್ಲ ಅದು ಚೆಂದಾಗಿ ಮಿಕ್ಸ್ ಆಗಿಬಿಡ್ತೈತಿ. ಈಗ ಹಾಲು ಕುದಿಯಾಕತ್ತಾವ ನೋಡ್ರಿ. ಹಾಲು ಕುದೀತಿದ್ದಂಗೆ ಅವನ್ನ ಹಾಕ್ಕೋತೀನಿ. ಓಕೆ ಬಿಡ್ತೈತಿ ನೋಡ್ರಿ. ಶಾವಿಗೆ ಹಾಕ್ಕೊಂಡಿನಿ, ಒಂದಿಷ್ಟು ಎಲ್ಲ ಹಾಕ್ಕೋತೀನಿ. ಈಗ ಸೊ ಎಲ್ಲ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡೇನ್ರಿ. ಶಾವಿಗೆ ಹಾಕ್ಕೊಂಡ ತಕ್ಷಣ ಏನು ಮಾಡ್ತೀನಿ ಅಂದರೆ ಒಂದು ಕುದಿಸ್ಕೊಂಡಾಗ ನಾನು ಮತ್ತೆ ಸಕ್ಕರೆ ಹಾಕಿಬಿಡ್ತೀನಿ. ಕೆಲವೊಬ್ಬರು ಹಾಲಿನಾಗ ಸಕ್ಕರೆ ಹಾಕ್ತಾರೆ, ಬಟ್ ಶಾವಿಗೆ ನಾವು ಕುದಿಯೋ ಮುಂದೆ ಸಕ್ಕರೆ ಹಾಕಿದ್ರೆ ಬೆಸ್ಟ್ ನೋಡ್ರಿ. ಸಕ್ಕರೆ ತಕ್ಕೋತೀನಿ. ಈಗ ಒಂದು ಬೌಲ್ನಷ್ಟು ಸಕ್ಕರೆ ಹಾಕ್ಕೋತೀನಿ ನೋಡ್ರಿ. ಚೆಂದಾಗಿದೆ, ಮಿಕ್ಸ್ ಮಾಡ್ಕೊತೀನಿ. ಸಕ್ಕರೆ ಏನು ಹಾಕಿರ್ತೀವಲ್ಲ ನಾವು, ಸ್ವೀಟ್ ಯಾವುದೇ ಸ್ವೀಟ್ ಮಾಡೋಕ್ಕಾಗ್ತಿದ್ರು ನಾವು ಸಕ್ಕರೆ ಹಾಕಿದ ಮೇಲೆ ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ರೀ. ಸಕ್ಕರೆ ಹಾಕಿದ ತಕ್ಷಣ ಈಗ ನಾನು ಗ್ಯಾಸ್ ಆಫ್ ಮಾಡಿ 2 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಸೊ ಇಲ್ಲಿ ಡ್ರೈ ಫ್ರೂಟ್ಸು, ಈ ಕಡೆಗೆ ಡ್ರೈ ಫ್ರೂಟ್ಸು ಎಲ್ಲ ಫ್ರೈ ಮಾಡ್ಕೊಂಡಿನಿ. ಸತಿ ಮಿಕ್ಸ್ ಮಾಡಿ. ಸೊ ಖೀರ್ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತೈತಿ. ಸೊ ಒಂದು ಬರ್ರಿ ಫ್ರೆಂಡ್ಸ, ನೋಡ್ರಿ ಹೆಂಗೆ ಮಸ್ತ್ ಅಂದ್ರೆ ಮಸ್ತ್ ಖೀರ್ ರೆಡಿ ಆಯ್ತು. ಗುರು ಪೂರ್ಣಿಮಾ ಸ್ಪೆಷಲ್ ರೆಡಿ ಆಯ್ತು ನೋಡ್ರಿ. ಇನ್ನು ಸ್ವಲ್ಪ ನೈವೇದ್ಯ ಮಾಡ್ಕೊಂಬರ್ತೀನಿ. ಇನ್ನು ಅಷ್ಟು ಮಸ್ತಾಗೈತೆ ನೋಡ್ರಿ. ನೋಡಕ್ಕಂತೂ ಕಲರ್ ಬಿಸಿ ಐತಿ ಪಾತ್ರೆ. ಸೊ ಪ್ಲೇಟು ಮುಚ್ಚಿಬಿಟ್ವಿ ಅಂತಂದ್ರೆ ಶಾವಿಗೆ ಇದಾವಲ್ಲ ಅಲ್ಲೇ ಅಳ್ಕೊಂಡ್ಬಿಡ್ತೈತಿ. ಸೊ ನಾವು ಸಕ್ಕರೆ ಆಮೇಲೆ ಹಾಕಿರ್ತೀವಲ್ಲ ಕರೆಕ್ಟಾಗಿ ಮ್ಯಾನೇಜ್ ಆಗಿ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ. ಸೊ ಡಿಫ್ರೆಂಟ್ ಆಗೈತಿ. ಮತ್ತೇನಾದರೂ ಈ ರೀತಿ ಪೌಡರ್ ಇತ್ತು ಅಂದರೆ ಒಂದ್ಸತಿ ನೀವು ಟ್ರೈ ಮಾಡಿರಿ. ಇಲ್ಲಾಂದ್ರೆ ಹೊರಗಿನ ಪೌಡ್ರ್ ಮಿಲ್ಕ್ ಪೌಡರ್ ತಂದು ಅದು ನೀವು ಟ್ರೈ ಮಾಡಿ ನೋಡ್ರಿ. ಅದ್ರ ಜೊತೆಗೆ ಬಾದಾಮ್ ಮಿಕ್ಸ್ ನಾನೇನು ಪೌಡ್ರ್ ಹಾಕಿಲ್ಲಲ್ಲ, ಅದ್ರೊಳಗೆ ಒಂದು ಸ್ವಲ್ಪ ಪೌಡ್ರ್ ಇರ್ತದೆ, ಬಾದಾಮ್ ಪೌಡ್ರು ಮತ್ತು ಇಲ್ಲ ಇಲಾಚಿ ಅವು ಇವೇನೇ ಇರ್ತಾವಲ್ರಿ ಮಸಾಲೆ. ಸ್ವಲ್ಪ ಟೇಸ್ಟ್ ಅನಿಸ್ತಿ. ನಮ್ಮ ಮನೆಗೆ ನನಗೆ ಇಷ್ಟ ಆಗತ್ತದು. ಸೊ ಹಿಂಗೆ ಹಾಕಿರ್ತೀನಿ ನಾನು. ಸೊ ರೆಡಿ ಆಯ್ತು. ಇನ್ನೇ ನೈವೇದ್ಯ ಮಾಡ್ಕೊಂಡ್ಬಂದು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ. ಈಗ ನೈವೇದ್ಯ ಮಾಡ್ಕೊಂಡ್ಬಂದೆ ನೋಡ್ರಿ. ಇನ್ನು
ಕ್ಲೀನ್ ಮಾಡ್ಕೊತೀನಿ ಒಂದಿಷ್ಟು ಪಾತ್ರೆನ. ಬೆಳಗ್ಗೆ ಈ ಥರ ಪೂಜೆ ಅದು ಆಗಿಬಿಡ್ತು ಅಂತಂದ್ರೆ ನೈವೇದ್ಯ ಪೂಜೆ ಚಲೋ ಅನ್ನಿಸ್ತತಿ. ನಾನು ಒಂದು ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡಿನಿ. ಶೇಂಗಾ ಮತ್ತು ಬೆಲ್ಲ ತಿಂತೀನಿ ನೋಡ್ರಿ. ಆಮೇಲೆ ಸಿದ್ದು ಬಂದಮೇಲೆ ಊಟ. ಸೊ ಇವತ್ತು ಗುರುಪೂರ್ಣಿಮೆದು ವ್ಲಾಗ್ ಹಿಂಗಿತ್ತು ನೋಡ್ರಿ. ವಿಶೇಷ ಅಂದರೆ ಅಡುಗೆ ಇಷ್ಟೆಲ್ಲ ಮಾಡೀನಿ. ನಾ ಚಪಾತಿ ಸಿದ್ದು ಬಂದರೆ ಮಾಡಿಕೊಡ್ತೀನಿ. ಇನ್ನು ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಅದು ಮಾಡ್ತೀನಿ ರೀ ಫಸ್ಟ್. ಆಮೇಲೆ ಬೇಕಂದ್ರೆ ಒಂದು ಸ್ವಲ್ಪ ಹಾಲು ಮಾಡಿಕೊಂಡು ಕುಡಿದ್ರಾತು ಅಂತಂದೇಳಿ ಬಿಟ್ಟಿನಿ. ಹೋಪ್ಸು ಇವತ್ತಿಂದ ಗುರುಪೂರ್ಣಿಮೆ ವಿಶೇಷ ಅಡುಗೆ ಬ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊಂಡು ಇಷ್ಟ ಆಗೈತೆ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತ್ರಿ ಮುಂದಿನ ಬ್ಲಾಗ್ನೇ. ಅಲ್ಲಿವರೆಗೂ ಬಾಯ್. ಹಂಗೆ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣಂತ್ರಿ ಮುಂದಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್.